ॐ शन्नो मित्रश्चं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಭೃಗುವಾಸರ ಅಥವಾ ಭಾರ್ಗವವಾಸರ ಶುಕ್ರವಾರದ ಈ ಮುಸ್ಸಂಜೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣದ 10 ಶ್ಲೋಕಗಳ ಪಾರಾಯಣ. ಅಧಿಕ ಜ್ಯೇಷ್ಠ ಮಾಸದ ಬಹುಳ ಪಂಚಮಿ, ಜೂನ್ ತಿಂಗಳ 5ನೇ ತಾರೀಕು 2026ನೇ ಇಸ್ವಿ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನೆರವೇರಿಸಲಾಗುವುದು. ಅಂತೆಯೇ ಇಂದು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ. ಪರಿಸರ ಜೊತೆಗೆ ನಮ್ಮ ಒಂದು ಬಾಂಧವ್ಯ ಅವಿನಾಭಾವವಾದಂತಹ ಒಂದು ಸಂಬಂಧ, ಅದರ ಕಾಳಜಿ ನಮ್ಮೆಲ್ಲರ ಕರ್ತವ್ಯ. ಪರಿಸರವನ್ನು ಕೂಡ ಸಂರಕ್ಷಿಸೋಣ, ನಮ್ಮ ಜೀವನವನ್ನು ಕೂಡ ಶುದ್ಧಮಯವಾಗಿಸಿಕೊಳ್ಳೋಣ. ಇಂತಹ ಶ್ರೇಷ್ಠವಾದ ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ 10 ಶ್ಲೋಕಗಳ ಪಾರಾಯಣ. ಮೊದಲಿಗೆ ಧ್ಯಾನ ಶ್ಲೋಕ. ಸಿಂಧೋರಾರುಣ ವಿಗ್ರಹಾಂ ತ್ರಿನಯನ ಮಾಣಿಕ್ಯಮೌಳ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾ. ಐಂ ಹ್ರೀಂ ಕ್ಲೀಂ ಶ್ರೀಂ ಶ್ರೀಮಾತ್ರೇ ನಮಃ. ರಾಜರಾಜಾರ್ಚಿತಾರಾಜ್ಞಿ ರಮ್ಯಾ ರಾಜೀವಲೋಚನಾ ರಂಜನೀರಮಣೀರಸ್ಯ ರಣತ್ಕಿಂಕಿಣಿಮೇಖಲಾ ರಮಾರಾಕೇಂದುವದನ ರತಿರೂಪಾ ರತಿಪ್ರಿಯಾ ರಕ್ಷಾಕರಿ ರಾಕ್ಷಸಘ್ನಿ ರಾಮಾ ರಮಣಲಂಪಟಾ ಕಾಮ್ಯಾ ಕಾಮಕಲಾರೂಪ ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ
ಪ್ರಿಯ ವರದ ವಾಮನಯನ ವಾರುಣೀ ಮದವಿಹ್ವಲ ವಿಶ್ವಾಧಿಕ ವೇದವೇದ್ಯ ವಿಂಧ್ಯಾಚಲ ನಿವಾಸಿನಿ ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷಯ ವೃದ್ಧಿರ್ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ವಿಜಯ ವಿಮಲಾ ವಂದ್ಯ ವಂದೋರುಜನವತ್ಸಲ ವಾಗ್ವಾದಿನಿ ವಾಮಕೇಶಿ ವನ್ಹಿ ಮಂಡಲವಾಸಿನಿ ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ ಸಂಹೃತ ಶೇಷಪಾಷಂಡ ಸದಾಚಾರ ಪ್ರವರ್ತಿಕ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣೀ ತಾಪಸಾರಾಧ್ಯ ತನು ಮಧ್ಯ ತಮೋಪಹ ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕರ ಸ್ವರೂಪಿಣಿ ಸ್ವಾತ್ಮಾನಂದಲ ವಿಭೂತ ಬ್ರಹ್ಮಾದ್ಯಾನಂದ ಸಂತತಿ ಓಂ ಐಂ ಹ್ರೀಂ ಕ್ಲೀಂ ಶ್ರೀಮಾತ್ರೇ ನಮಃ. ಅಧಿಕ ಜ್ಯೇಷ್ಠ ಬಹುಳ ಪಂಚಮಿಯ ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ 2 ನಿಮಿಷ ನಾಮಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಿ ಜಯ. ಒಂದು ದೇವಿ ಭಜನೆಯನ್ನು ಹಾಡೋಣ.
ಅತ್ಯಂತ ಸುಂದರವಾದ ನಮ್ಮ ಸುಲಲಿತ ಕನ್ನಡದ ಭಾಷೆಯ ಒಂದು ದೇವಿ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಮೂರು ಲೋಕದೊಡೆಯ ಶಿವನ ರಾಣಿ ಬಾರಮ್ಮ, ನಿನ್ನ ಗೆಜ್ಜೆಯನಾದ ಘಲು ಘಲು ಎನ್ನುತ್ತ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಗಜಮುಖ ಜನನಿಯ ಧೀರ ಗಂಭೀರಳೆ ಗಾಯತ್ರಿ ದೇವಿಯೇ ಬಾರಮ್ಮ. ಅಂಬಾ ಭವಾನಿ ತುಳಜಾ ಭವಾನಿ ಗಂಗಾ ಭವಾನಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಖಡ್ಗಧಾರಿಣಿ ತ್ರಿಶೂಲಪಾಣಿ ಚಾಮುಂಡೇಶ್ವರಿ ಬಾರಮ್ಮ. ರಾಜಾಧಿರಾಜರಿಂದ ಪೂಜಿಸಲ್ಪಡುವ ರಾಜರಾಜೇಶ್ವರಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಶಂಕರ ಸ್ಥಾಪಿತ ಶ್ರೀಚಕ್ರ ಪೂಜಿತ ಶಾರದಾ ದೇವಿಯೇ ಬಾರಮ್ಮ. ಶೃಂಗೇರಿಯಲ್ಲಿ ನಗು ನಗುತ್ತಿರುವ ಗಾನ ವಿಶಾರದೆ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಕಂಚಿ ಕಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಬಾರಮ್ಮ. ಕಾಮಿತ ಫಲಗಳ ನೀಡುವಂಥ ಕರುಣಾನಿಧಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ.
ನಮ್ಮ ದೇವಿ ಬಾರಮ್ಮ, ನಮ್ಮ ತಾಯಿ ಬಾರಮ್ಮ. जगदम्बा माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये, हर हर महादेव। ಶಂಭೋ. ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮ ಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. श्रीगुरुं प्रणतोऽस्म्यहम्. उपाधिभेदात् स्वयमेव भिद्यते, चोपाध्यपोहे स्वयमेव केवलः. तस्मादुपाधेर्विलयाय विद्वान् वसेत् सदा कल्पसमाधिनिष्ठया। सति सक्तो नरो याति सद्भावं ह्येकनिष्ठया। कीटको भ्रमरं ध्यायन् भ्रमरत्वाय कल्पते। क्रियान्तरासक्तिमपास्य कीटकः ध्यायन् यथालिं यलिभावमृच्छति। ध्यायन्नालित्वं यलिभावमृच्छति। तथैव योगी परमात्मतत्त्वम् ध्यात्वा समायाति तदेकनिष्ठया। अतीव सूक्ष्मं परमात्मतत्त्वम् न स्थूलदृष्ट्या प्रतिपत्तुमर्हति। समाधिनात्यन्त सुसूक्ष्मवृत्त्या ज्ञातव्यमार्यैरतिशुद्धमूर्तिना।
बुद्धिभिः यथा सुवर्णं पुटपाकशोधितम् त्यक्त्वा फलं स्वात्मगुणं समृच्छति तथा मनः सत्वरजस्तमोमलम् ध्यानेन संत्यज्य समेति तत्त्वम् ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ಶಂಕರರು ಸಾಧಕನನ್ನು ಯಾವ ರೀತಿಯಲ್ಲಿ ಸ್ಥೂಲದಿಂದ ಸೂಕ್ಷ್ಮ, ಸೂಕ್ಷ್ಮದಿಂದ ಸೂಕ್ಷ್ಮಾತಿ ತತ್ವಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸಾಧನೆಯ ಮಾರ್ಗದಲ್ಲಿ ಧ್ಯಾನವು ಅತ್ಯಂತ ಅವಶ್ಯಕ. ಪ್ರತಿಯೊಬ್ಬ ಸಾಧಕನೂ ಕೂಡ ಧ್ಯಾನಾಭ್ಯಾಸವನ್ನು ಪ್ರತಿನಿತ್ಯ ಮಾಡತಕ್ಕದ್ದು. ಆಗ ನಾವು ಸವಿಕಲ್ಪ ಸಮಾಧಿಯಿಂದ ನಿರ್ವಿಕಲ್ಪ ಸಮಾಧಿಗೆ ತೆರಳಬಹುದು. ಸಗುಣ ಸಾಕಾರ ಉಪಾಸನೆಗಳಿಂದ ನಿರ್ಗುಣ ನಿರಾಕಾರ ಉಪಾಸನೆಯನ್ನು ಮಾಡತಕ್ಕದ್ದು. ನೋಡುವ ಮುಂದಿನ ಶ್ಲೋಕ. ನಿರಂತರಾಭ್ಯಾಸವಶಾತ್ ತದಿತ್ತಂ ಪಕ್ವಂ ಮನೋ ಬ್ರಹ್ಮಣಿ ಲೀಯತೆ ಯದಾ ತದಾ ಸಮಾಧಿಃ ಸವಿಕಲ್ಪವರ್ಜಿತಃ ಸ್ವತೋ ದ್ವಯಾನಂದ ರಸಾನುಭಾವಕಃ ನಿರಂತರಾಭ್ಯಾಸವಶಾತ್ ತದಿತ್ತಂ ಪಕ್ವಂ ಮನೋ ಬ್ರಹ್ಮಣಿ ಲೀಯತೆ ಯದಾ ತದಾ ಸಮಾಧಿಃ ಸವಿಕಲ್ಪವರ್ಜಿತಃ ಸ್ವತೋ ದ್ವಯಾನಂದ रसानुभावकः। जिस समय रात दिन का निरंतर अभ्यास से परिपक्व होकर मन ब्रह्म में लीन हो जाता है, उस समय अद्वितीय ब्रह्मानंद रस का अनुभव कराने वाली वह निर्विकल्प समाधि स्वयं ही सिद्ध हो जाती है। When the mind purified thus by constant practice is merged in Brahman, then the samadhi passes on from the savikalpa to the nirvikalpa stage and leads directly to the realization of the bliss of Brahman, one without a second. इत्थम ಹೀಗೆ ನಿರಂತರ ಅಭ್ಯಾಸ ವಶಾತ್, ನಿರಂತರ ಧ್ಯಾನಾಭ್ಯಾಸದ ವಶದಿಂದ ತತ್ ಮನಃ ಆ ಮನಸ್ಸು ಪಕ್ವಂ ಪಕ್ವವಾಗಿ ಯದಾ ಯಾವಾಗ ಬ್ರಹ್ಮಣಿ ಬ್ರಹ್ಮದಲ್ಲಿ ಲೀಯತೆ ಲಯವಾಗುತ್ತದೆಯೋ ತದಾ ಆಗ ಸ್ವತಃ ತಾನೇ ಅದ್ವಯಾನಂದ ರಸಾನುಭಾವಕ ಬ್ರಹ್ಮಾನಂದ ರಸಾನುಭವಕ್ಕೆ ಕಾರಣವಾದ ಸವಿಕಲ್ಪ ವರ್ಜಿತ ವಿಕಲ್ಪರಹಿತವಾದ ಸಮಾಧಿ ಸಮಾಧಿಯಾಗುತ್ತದೆ. ಹೀಗೆ ನಿರಂತರ ಧ್ಯಾನಾಭ್ಯಾಸದ ವಶದಿಂದ ಆ ಮನಸ್ಸು
ಪರಿಪಕ್ವವಾಗಿ ಯಾವಾಗ ಬ್ರಹ್ಮದಲ್ಲಿ ಲಯವಾಗುತ್ತದೆಯೋ ಆಗ ತಾನೇ ಬ್ರಹ್ಮಾನಂದ ರಸದ ಅನುಭವಕ್ಕೆ ಕಾರಣವಾದ ನಿರ್ವಿಕಲ್ಪ ಸಮಾಧಿಯಾಗುತ್ತದೆ. ಹೇಳುವಷ್ಟು ಸುಲಭವಲ್ಲ ಸವಿಕಲ್ಪದಿಂದ ನಿರ್ವಿಕಲ್ಪ ಸಮಾಧಿಯನ್ನು ಪಡೆಯಲು. ಹೇಳುವುದು ಬಹಳ ಸುಲಭ, ಆದರೆ ನಾವು ಅದನ್ನು ಕಾರ್ಯರೂಪಕ್ಕೆ ತಂದಾಗ ಆಗ ತಿಳಿಯುತ್ತೆ ಆ ಮನಸ್ಸಿನ ಸೂಕ್ಷ್ಮ ತತ್ವವು. ನಮ್ಮ ಅಂತಃಕರಣ ಅತ್ಯಂತ ಸೂಕ್ಷ್ಮ. ಎಲ್ಲ ರೀತಿಯಾದಂತಹ ಅನುಭವಗಳನ್ನು, ನೆನಪುಗಳನ್ನು, ಸ್ಮರಣೆಯನ್ನು ಚಿತ್ತದಲ್ಲಿ ಇಟ್ಟುಕೊಂಡಿರುವುದು ನಮ್ಮ ಮನಸ್ಸು. ಎಲ್ಲಿಯವರೆಗೆ ನಮಗೆ ಪ್ರಾಪಂಚಿಕತನದಿಂದ ಹೊರಬರುವುದು ಸಾಧ್ಯವಾಗುವುದಿಲ್ಲವೋ ಅಲ್ಲಿಯವರೆಗೆ ಪಾರಮಾರ್ಥಿಕದ ಪ್ರಪಂಚಕ್ಕೆ ಪ್ರವೇಶವಿಲ್ಲ. ನಾವು ಪ್ರಾಪಂಚಿಕತನವನ್ನು ಬಿಟ್ಟು ಸೂಕ್ಷ್ಮಾತಿ ಸೂಕ್ಷ್ಮ ತತ್ವವಾದ ಪಾರಮಾರ್ಥಿಕ ಲೋಕವನ್ನು ಪ್ರವೇಶಿಸಬೇಕು. ಭಗವಂತನ ಅನುಗ್ರಹದಿಂದ, ಗುರುಗಳ ಕೃಪೆಯಿಂದ ಮಾತ್ರ ಇದು ಸಾಧ್ಯವಾಗುವುದು. ಅಂತಹ ಗುರುಗಳಿಗೆ ಶರಣಾಗಿ ನಾವು ಆ ಸೂಕ್ಷ್ಮ ತತ್ವವನ್ನು ಅರಿತುಕೊಳ್ಳಬೇಕು. ಇದು ಕೇವಲ ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಗುರುಗಳ ಮಾರ್ಗದರ್ಶನದಲ್ಲಿ ನಿರಂತರ ಈ ಒಂದು ಧ್ಯಾನಾಭ್ಯಾಸದ ವಶದಿಂದ ಆ ಮನಸ್ಸು ಮತ್ತೆ ಮತ್ತೆ ಸೂಕ್ಷ್ಮವಾಗಿ ಪರಿಪಕ್ವವಾಗುವುದು. The mind becomes mature as we revel in the constant practice. ಆಗ ಈ ನಿರ್ವಿಕಲ್ಪ ಸಮಾಧಿಯ ಅನುಭವವಾಗುವುದು. The mind matures in its purification by the constant practice of the removal of the dirt of all the gunas, that is sattva, rajas and tamas. Such a mind, when it dissolves into Brahman, meaning when it is not separate from it, when it abides in the true self, it attains the state of nirvikalpa samadhi. When a mature mind is exposed to meditation for a long period of time, it becomes fit for total dissolution in Brahman. When the meditation becomes deeper, the mind leaves its negative tendencies and all its confusions and doubts are eliminated. When the intellect becomes quiet without even a single disturbance, it by itself, with no special effort, reaches the state of nirvikalpa samadhi. When the mind has ended, there is nothing else to do. The mind has to completely vanish or disappear to attain the nirvikalpa samadhi. Let us see further. Samadhinanena samastvasana ग्रंथेर विनाशो खिल कर्म नाश अंतर्बहिः सर्वत एव सर्वदा स्वरूप विस्फूर्तिरयत्नतः स्यात् समाधिनानेन समस्तवासना ग्रंथेर्विनाशोऽखिल कर्म नाशः अंतर्बहिः सर्वत एव सर्वदा स्वरूप विस्फूर्तिरयत्नतः
न तस्याति। इस निर्विकल्प समाधि से समस्त वासना ग्रंथियों का नाश हो जाता है तथा वासनाओं के नाश से संपूर्ण कर्मों का भी नाश हो जाता है और फिर बाहर भीतर सर्वत्र बिना प्रयत्न के ही निरंतर स्वरूप की स्फूर्ति होने लगती है। बाय दिस समाधि all desires are destroyed which are like knots granthi, all selfish work is at an end, and inside and out there takes place everywhere and always the manifestation of one's real nature without any effort. ಅನೇನ ಸಮಾಧಿನ ಈ ಸಮಾಧಿಯಿಂದ ಸಮಸ್ತ ವಾಸನಾ ಗ್ರಂಥೇ ಸಮಸ್ತ ವಾಸನಾ ಗ್ರಂಥಿಯ ವಿನಾಶ ನಾಶವೂ ಅಖಿಲ ಕರ್ಮ ನಾಶ ಸಮಸ್ತ ಕರ್ಮಗಳ ನಾಶವೂ ಆಗಿ ಅಂತಃ ಒಳಗೂ ಬಹಿ ಹೊರಗೂ ಸರ್ವತಃ ಏವ ಎಲ್ಲಾ ಕಡೆಗಳಲ್ಲಿಯೂ ಸರ್ವದಾ ಯಾವಾಗಲೂ ಅಯತ್ನತಃ ಯಾವ ಪ್ರಯತ್ನವೂ ಇಲ್ಲದೆ ಸ್ವರೂಪ ವಿಸ್ಫೂರ್ತಿ ಆತ್ಮಸ್ವರೂಪದ ಪ್ರಕಾಶವು ಸ್ಯಾತ್ ಉಂಟಾಗುತ್ತದೆ. ಈ ನಿರ್ವಿಕಲ್ಪ ಸಮಾಧಿಯಿಂದ ಸಮಸ್ತ ವಾಸನಾ ಗ್ರಂಥಿಯ ನಾಶವೂ ಸಂಚಿತವಾದ ಸಮಸ್ತ ಕರ್ಮಗಳ ನಾಶವೂ ಆಗಿ ಒಳಗೂ ಹೊರಗೂ ಎಲ್ಲಾ ಕಡೆಗಳಲ್ಲಿಯೂ ಯಾವಾಗಲೂ ಯಾವ ಪ್ರಯತ್ನವೂ ಇಲ್ಲದೆ ಆತ್ಮಸ್ವರೂಪದ ಪ್ರಕಾಶವು ಉಂಟಾಗುತ್ತದೆ. ಶಾಸ್ತ್ರದಲ್ಲಿ ಈ ಜ್ಞಾನ ಫಲದ ಅನುಭವದಿಂದ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅನ್ನುವುದು ಶಾಸ್ತ್ರವಾಣಿ. ಎಲ್ಲ ಗ್ರಂಥಿಗಳು ಬಿಟ್ಟು ಹೋಗ್ತವೆ, ಹೃದಯ ಗ್ರಂಥಿಗಳು ಯಾವುದೇ ಸಂಶಯವೂ ಕೂಡ ಇರುವುದಿಲ್ಲ. ಕರ್ಮಗಳ ನಾಶವಾಗಿ ಅವನಿಗೆ ಮೋಕ್ಷ ಪ್ರಾಪ್ತಿಯು ಉಂಟಾಗುವುದು ಈ ಆತ್ಮಸ್ವರೂಪದ ಬೆಳಕಿನಿಂದ, ಆತ್ಮಸ್ವರೂಪದ ಅನುಭವದಿಂದ. ಸಮಾಧಿ ಕೆನಾಟ್ ಬಿ ಅಚೀವ್ಡ್ by digging a hole in the earth and going underground. Whenever and wherever you are trying to quieten your mind, you are in the practice of samadhi, detaching the mind from disturbances within and without, and directing it to rest in Brahman is samadhi. When samadhi is practiced, all bondages created by the vasanas are destroyed. Vasanas create desires in the mind. Desires create agitations. Agitations create ego-prompted selfish activities. And thus, you are bound to the objects of the world. So, when you act in the world without ego and egocentric desires, naturally, the mind becomes quiet. When you try to quieten the mind more and more, the vasanas must get exhausted. Vasanas are exhausted and bondage is loosened in our constant and deliberate attempts at keeping the mind in peaceful silence. The unmanifested vasanas, the sanchita prarabdha, are destroyed in the practice of samadhi. The entire sanchita karma, which has been accumulated in millions of our past lives, akhila karma, both manifest and unmanifest, is destroyed when we experience samadhi. ಮುಂದಿನ ಶ್ಲೋಕ ನೋಡೋಣ. ಶ್ರುತೆ ಶತಗುಣಂ ವಿದ್ಯಾತ್ ಮನನಂ ಮನನಾದಪಿ ನಿಧಿಧ್ಯಾಸಂ ಲಕ್ಷಗುಣಂ
अनंतम निर्विकल्पकम श्रुतेश्च गुणं विद्यात् मननं मननादपि निदिध्यासं लक्षगुणम् अनंतम निर्विकल्पकम। वेदांत के श्रवण मात्र से उसका मनन करना 100 गुना अच्छा है, और मनन से भी लाख गुना श्रेयस्कर निधिध्यासन, आत्म भावना को अपने चित्त में स्थिर करना, आत्म भावना को अपने चित्त में स्थिर करना है। तथा निधिध्यासन से भी अनंत गुना निर्विकल्प समाधि का महत्व है, जिससे चित्त फिर आत्मस्वरूप से कभी चलायमान ही नहीं होता। Reflection should be considered 100 times superior to hearing, and meditation 100,000 times superior to reflection even. But the Nirvikalpa Samadhi is simply infinite in its results. ಶ್ರುತೆ ಶ್ರವಣಕ್ಕಿಂತ ಮನನವು ಶತಗುಣಂ 100 ಪಾಲು ಅಧಿಕವಾದದ್ದೆಂದು ವಿದ್ಯಾತ್ ತಿಳಿಯಬೇಕು. ಮನನಾತ್ ಅಪಿ, ಮನನಕ್ಕಿಂತಲೂ ನಿಧಿಧ್ಯಾಸವು ನಿಧಿಧ್ಯಾಸವು ಲಕ್ಷಗುಣಂ, ಲಕ್ಷದಷ್ಟು ಹೆಚ್ಚೆಂದು ತಿಳಿಯಬೇಕು. ನಿರ್ವಿಕಲ್ಪಕಂ, ನಿರ್ವಿಕಲ್ಪ ಸಮಾಧಿಯನ್ನು ಅನಂತ ನಿಧಿಧ್ಯಾಸಕ್ಕಿಂತ ಅನಂತ ಗುಣಾಧಿಕವಾದದ್ದೆಂದು ತಿಳಿಯಬೇಕು. ಶ್ರವಣಕ್ಕಿಂತ ಮನನವು 100 ಪಾಲು ಅಧಿಕವೆಂದು, ಮನನಕ್ಕಿಂತ ನಿಧಿಧ್ಯಾಸವು ಲಕ್ಷದಷ್ಟು ಹೆಚ್ಚೆಂದು, ನಿಧಿಧ್ಯಾಸಕ್ಕಿಂತ ನಿರ್ವಿಕಲ್ಪ ಸಮಾಧಿಯು ಅನಂತ ಗುಣಾಧಿಕವಾದದ್ದೆಂದು ತಿಳಿಯಬೇಕು. ಆದ್ದರಿಂದ ಈ ನಿರ್ವಿಕಲ್ಪ ಸಮಾಧಿಯಲ್ಲಿ ನಮ್ಮ ಸಾಧನೆಯ ಚರಮ ಲಕ್ಷ್ಯವನ್ನು ಹೊಂದಬೇಕು. ಇಂತಹ ಒಂದು ಶ್ರೇಷ್ಠವಾದ ಅಧ್ಯಾತ್ಮದ ಸಾಧನೆಯಲ್ಲಿ ನಿರಂತರವಾಗಿ ಮನಸ್ಸನ್ನು ಪರಿಶುದ್ಧಿ ಮಾಡಿಕೊಂಡು ಈ ಹಂತವನ್ನು ತಲುಪಬೇಕು. ತ್ರಾಸಿನಲ್ಲಿ ಕಪ್ಪೆಗಳ ಸರಿಕೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ, ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ ನಡೆವ ಸಾಸವಿ ಗೃಹ ಧರ್ಮ ಮಂಕುತಿಮ್ಮ, ಸಾಸವಿ ಗೃಹ ಧರ್ಮ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಸಾಸವಿ ಗೃಹ ಧರ್ಮ, ಈ ಗೃಹ ಧರ್ಮದ ಸಾಧನೆ ಅತ್ಯಂತ ಸಾಹಸಮಯ ಎಂದು ಹೇಳುತ್ತಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಸಮತೂಗಲ್ ಅರಿವಂ, ಸಮತೂಗಲ್ ಅರಿವಂ, ತ್ರಾಸು ತಕ್ಕಡಿ. ಎಷ್ಟು ಸುಂದರವಾಗಿ ತಕ್ಕಡಿಯ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಆ ತಕ್ಕಡಿಯಲ್ಲಿ ಕಪ್ಪೆಗಳನ್ನು ಇಡಬೇಕಂತೆ ನೋಡಿ, ಹೇಳ್ತಾ ಇದೆ. ತ್ರಾಸಿನಲ್ಲಿ ಕಪ್ಪೆಗಳ ಸರಿಕೂಡಿಸುವ ಚತುರಿ, ಕಪ್ಪೆಗಳನ್ನು ಕೂರಿಸ್ಬೇಕಂತೆ ತಕ್ಕಡಿಯಲ್ಲಿ. ಅದು ಕೂಡುವಷ್ಟರಲ್ಲಿ ಅದನ್ನು ಕೂಡಿಸಿಕೊಂಡು ತೂಗು ನೋಡಬೇಕಂತೆ. ಡೀಲಿಂಗ್ ವಿತ್ ದ ಡಿಲೆಮಾಸ್ ಆಫ್ ಕಲ್ಚರ್ is as difficult a task as keeping frogs still on a balance. It is like walking on a tight rope when people are wielding swords to kill you when you fall down. Running a household is such a delicate balancing act. ಗೃಹ ಧರ್ಮದ ಆಚರಣೆ ಎಷ್ಟು ಸೂಕ್ಷ್ಮವಾಗಿದೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಒಬ್ಬ ಗೃಹಸ್ಥ ತನ್ನ ದಾಯತ್ವವನ್ನು ನಿರ್ವಹಿಸಲು ಕೊಡುವ ಪರದಾಟದ ಚಿತ್ರಣವನ್ನು ನೀಡುತ್ತಾ, ತಕ್ಕಡಿಯಲ್ಲಿ ಕಪ್ಪೆಗಳನ್ನು ಸಮರ್ಪಕವಾಗಿ ತೂಗಬಹುದಾದ 2 ಸಂಸ್ಕೃತಿಗಳ ಅಥವಾ ಒಂದೇ ಸಂಸ್ಕೃತಿಯಲ್ಲಿರುವ ದ್ವಂದ್ವಗಳ ನಡುವೆ ಸಮತೋಲನವನ್ನು ಕಾಯಬಲ್ಲ ಮತ್ತು ಅಕ್ಕಪಕ್ಕದಲ್ಲಿ ಬೀಸುಕತ್ತಿಗಳು ತೂಗುತ್ತಿರುವಾಗ ಅವುಗಳನ್ನು ತಪ್ಪಿಸಿಕೊಂಡು ಹಗ್ಗದ ಮೇಲೆ ನಡೆಯುವ
ಚತುರತೆಯಂತೆಯೇ ಗೃಹಧರ್ಮವನ್ನು ಸಮರ್ಪಕವಾಗಿ ನಿಭಾಯಿಸಬಲ್ಲ ಸಾಹಸಕ್ಕೂ ಬೇಕಾಗಿದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಮತ್ತೊಮ್ಮೆ ಆ ಮುಕ್ತಕಂ ನೋಡೋಣ. ತ್ರಾಸಿನಲಿ ಕಪ್ಪೆಗಳ ಸರಿಕೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ, ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ಲಡೆವ ಸಾಸವೀ ಗೃಹ ಧರ್ಮ ಮಂಕುತಿಮ್ಮ ಮಂಕುತಿಮ್ಮ. ಗೃಹಸ್ಥನಿಗೆ ತನ್ನ ಗೃಹವನ್ನು ನಡೆಸಲು ಬಹಳಷ್ಟು ಪರದಾಡಬೇಕಾಗುತ್ತದೆ, ಸಾಹಸ ಮಾಡಬೇಕಾಗುತ್ತದೆ. ಇದು ಎಲ್ಲರ ಅನುಭವಕ್ಕೂ ಬಂದಿರುವ ವಿಷಯವೇ. ಈ ಜಗತ್ತಿನಲ್ಲಿ ನಮ್ಮ ಯಾವುದೇ ಕೆಲಸ ಸುಲಭವಾಗಿ ಆಗಬೇಕಾದರೆ ಭಗವಂತನ ಕೃಪೆ ಇರಬೇಕು. ಅದೊಂದಿದ್ದರೆ ಗೃಹ ಸಂಬಂಧಿತ ಕೆಲಸಗಳನ್ನು ಸುಲಭವಾಗಿ ಪಾರು ಮಾಡಬಹುದು. ನಮ್ಮ ಪೂರ್ವ ಕರ್ಮದ ಪ್ರಕಾರ ಭಗವತ್ ಕೃಪೆಯ ಕೊರತೆಯಾದಲ್ಲಿ ನಾವು ಪಡುವ ಪರದಾಟಕ್ಕೆ ಎಣೆಯೇ ಇರುವುದಿಲ್ಲ. ಭಾವಗಳ ಸಮತೋಲನ, ಅವಶ್ಯಕತೆಗಳ ಪೂರೈಕೆ, ಆರೋಗ್ಯ, ಮಕ್ಕಳ ಸಂಸ್ಕಾರ ಮತ್ತು ವಿದ್ಯಾಭ್ಯಾಸ, ಬಂಧು ಮಿತ್ರರೊಂದಿಗಿನ ಸಮರ್ಪಕವಾದ ಸಂಪರ್ಕ, ಒಟ್ಟಾರೆ ಸಮಾಜದಲ್ಲಿ ನಮ್ಮ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವುದು ಬಹಳ ಕಷ್ಟ. ಮಾನ್ಯ ಗುಂಡಪ್ಪನವರು ಹೇಳುವಂತೆ, ಎಲ್ಲರೊಳಗೊಂದಾದರೆ ನೀರು ಯಾವ ಪಾತ್ರೆಯಲ್ಲಿ ಸುರಿದರೆ ಆ ಪಾತ್ರೆಯ ಆಕಾರವನ್ನು ಪಡೆಯುವಂತೆ ನಾವು ಸಹ ಎಲ್ಲ ಸಮಯ ಸಂದರ್ಭಗಳಲ್ಲೂ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಆದರೆ ನಾವು ಜನ್ಮತಃ ಪಡೆದುಕೊಂಡು ಬಂದ ಸಂಸ್ಕಾರಗಳು, ಜಾತಿ, ಧರ್ಮ, ಭಾಷೆ, ಊರು, ಮಠ, ಉಡುಗೆ ತೊಡುಗೆ, ಆಹಾರ ಮುಂತಾದವುಗಳ ನಾವೇ ಎಳೆದುಕೊಂಡ ಅಥವಾ ಅನೂಚಾನವಾಗಿ ನಮ್ಮ ಮೇಲೆ ಹೇರಲ್ಪಟ್ಟ ಎಲ್ಲೆಗಳನ್ನು ಮೀರಲಾಗದೆ, ಹೊರ ಜಗತ್ತಿಗೆ ಹೆಜ್ಜೆ ಇಡಲಾಗದೆ ಇದ್ದಲ್ಲೇ ಸಂಸಾರವನ್ನು ಸಮತೂಗಿಸುವ ಪರದಾಟದ ಪ್ರಯತ್ನವನ್ನು ಮಾಡುತ್ತಲೇ ಇರಬೇಕು. ಈ ಎಲ್ಲವುದರ ಗೆರೆಗಳನ್ನು ದಾಟಿ ಮುಕ್ತವಾಗಿ ಮುಂದೆ ಹೆಜ್ಜೆ ಇಟ್ಟರೆ ಬಹುಶಃ ಗೃಹ ಧರ್ಮವನ್ನು ಪಾಲಿಸುವುದು ಸುಲಭವಾಗಬಹುದು. ಆದರೆ ಅದನ್ನು ಮೀರಲು ನಮ್ಮ ಅಹಂಕಾರ, ಕೀಳರಿಮೆ, ಭಯ ಮುಂತಾದವುಗಳು ಅಡ್ಡ ಬರುತ್ತವೆ. ಇದನ್ನೇ ಮಾನ್ಯ ಗುಂಡಪ್ಪನವರು ದ್ವಂದ್ವ ಎಂದಿದ್ದಾರೆ. ಈ ದ್ವಂದ್ವಗಳ ನಡುವೆ ಇರುವ ಗೆರೆಗಳನ್ನು ನಾವು ಅಳಿಸಲಾದರೆ ಮುಕ್ತ ಜೀವನಕ್ಕೆ ನಾಂದಿಯಾಗುತ್ತದೆ. ಸುಮನಸರಾದ ಸದಸ್ಯರಿಂದ ಒಂದು ಗೃಹ, ಅಂತಹ 10 ಗೃಹಗಳ ಸಮೂಹದ ಒಂದು ಬೀದಿ, ಅಂತಹ 10 ಬೀದಿಗಳಿಂದಾದ ಒಂದು ಊರು, ಅಂತಹ 10 ಊರುಗಳಿಂದಾದ ನಾಡು. ಆಹಾ, ಎಂತಹ ಸುಂದರ ಕಲ್ಪನೆ! ಈ ಕಲ್ಪನೆ ಸಾಕಾರವಾಗಬೇಕಾದರೆ ನಮ್ಮ ಅಹಂಕಾರವನ್ನು ತೊರೆದು ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಹೇಳಿದ ದ್ವಂದ್ವಗಳನ್ನು ಮೀರಿ ಬೆಳೆದರೆ ಮಾತ್ರ ಸಾಧ್ಯ. ಅಂತಹ ಚತುರತೆಯನ್ನು ಪಡೆಯಲು ಸಾಧನೆ ಬೇಕು, ಅಸಾಧ್ಯವಲ್ಲ. ಇಂತಹ ಸಾಧನೆಯನ್ನು ನಾವು ಮಾಡಿ ಸಿದ್ಧಿಗೊಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಅತ್ಯಂತ ಅವಶ್ಯಕವಾಗಿ ಪಾಲನೆ ಮಾಡಬೇಕಾದಂತಹ ಯತಿ ಧರ್ಮ. ಇಂತಹ ಸಾಧನೆಯಲ್ಲಿ ಮುಂದುವರಿಯೋಣ. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವರು.